ಅಮ್ಮ ಮಾಡ್ತೀರಾ? ನೋಡಿ, ಇದರಿಂದ ಹಲ್ಲಿಗೆ ಸ್ನಾನ ಮಾಡಿಸ್ತೀನಿ. ಪಿಸ್ ಪಿಸ್ ಸೌಂಡ್ ಎಲ್ಲ ಬರುತ್ತೆ. ಮಾಡ್ತೀರಾ? ನೋಡಿ, ಈ ಡೋಲ್ ಕೊಟ್ರೆ ಮಾಡ್ತೀರಾ? ತಗೊಳ್ಳಿ. ಮಾಡ್ಬೇಕು ತಾನೇ? ಆಂಟಿ, ಇದಾಗಲ್ಲ, ಅವ್ರದ್ದು ಅಮ್ಮನೇ ಕರೀರಿ. ಆಯ್ತು ಮೇಡಮ್. ಅಮ್ಮ, ನೀವು ನೋಡಿದ್ರಲ್ವಾ, ಮಕ್ಕಳಿಗೆ ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ. ಈಗ ಏನ್ ಮಾಡೋದು ಮ್ಯಾಮ್? ಪರವಾಗಿಲ್ಲ, ನಾವು ಇನ್ನೊಂದ್ಸತ ಟ್ರೈ ಮಾಡೋಣ ನೆಕ್ಸ್ಟ್ ಅಪಾಯಿಂಟ್ಮೆಂಟ್ಗೆ. ಅದ್ ಮುಂದೆ ಅಲ್ಲಿ ತುಂಬಾ ಕಪ್ಪಗಾಗಿದೆ, ಅದ್ ಯಾಕಂಗಾಗಿದೆ? ಮಕ್ಕಳದು ಹಲ್ಲು ಹಾಲಿಂದಾನೇ ಮೋಸ್ಟ್ಲಿ ಈ ತರ ಪ್ರಾಬ್ಲಮ್ ಆಗೋದು. ತುಂಬಾ ಹೊತ್ತು ರಾತ್ರಿ ಹಾಲು ಕುಡಿಸಿ ಮಲಗಿಸಿದ್ರೆ, ಇಲ್ಲಾಂದ್ರೆ ಸ್ವೀಟ್ಗಳು ಜಾಸ್ತಿ ತಿಂದ್ರೆ ಈ ತರ ಆಗುತ್ತೆ. ಅದಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ, ಹಾಲು ಕುಡಿದು ಮಲಗೋದು ಹ್ಯಾಬಿಟ್ ಒಂದ್ ಸ್ವಲ್ಪ ನಿಲ್ಲಿಸ್ಬೇಕು. ತುಂಬಾ ದೊಡ್ಡ ಮಕ್ಕಳಂದ್ರೆ ಬ್ರಷ್ ಮಾಡಿಸಿನೇ ಮಲಗಿಸ್ಬೇಕು. ಇನ್ನೊಂದ್ ಸ್ವಲ್ಪ ಚಿಕ್ಕ ಮಕ್ಕಳಂದ್ರೆ ಹಾಲು ಕುಡಿದ ಮೇಲೆ ಸ್ವಲ್ಪ ನೀರ್ ಕುಡಿಸಿ, ಇಲ್ಲಾಂದ್ರೆ ಸ್ವಲ್ಪ ವೆಟ್ ಬಟ್ಟೆದಲ್ಲಿ ಹಲ್ಲು ಒರೆಸ್ಬಿಟ್ಟು ಮಲಗಿಸ್ಬೇಕು. ನಾನು ಇನ್ನೊಂದು ಟಿಪ್ ಹೇಳ್ಕೊಡ್ತೀನಿ. ಹೀಗೆ ಮಕ್ಕಳಿಗೆ ಜ್ವರ, ನೆಗಡಿ, ಇನ್ಫೆಕ್ಷನ್ ಏನಾದರೂ ಆಯ್ತಂದ್ರೆ ಯೂಸ್ ಮಾಡಿರೋ ಬ್ರಷ್ ಚೇಂಜ್ ಮಾಡಬೇಕು. ಯಾಕಂದ್ರೆ ರೀಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಚೇಂಜ್ ಮಾಡಿದ್ರೆ ಆ ಚಾನ್ಸು ಕಮ್ಮಿ ಆಗುತ್ತೆ.